ಇವತ್ತು ನಮ್ಮ ಮುಳಬಾಗಿಲು ಪಟ್ಟಣಕ್ಕೆ ಶುಭ ಸುದ್ದಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅರ್ಧ ಭಾಗ ಜನಕ್ಕೆ ಪೆಟ್ರೋಲು ಹಾಗೂ ಡೀಸೆಲ್ ಹಾಕೊಳಕ್ ಬಹಳ ತೊಂದರೆ ಇತ್ತು. ಸುಮಾರು ಅಂತ ಹೇಳಿದ್ರೆ 1-1.5 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಈ ಭಾಗದ ರೈತರಿಗಾಗ್ಬೋದು, ನಾಗರಿಕರಿಗಾಗ್ಬೋದು, ಪಟ್ಟಣದವ್ರಿಗಾಗ್ಬೋದು, ಎಲ್ರಿಗೂ ಬಹಳ ಅನುಕೂಲಕರವಾಗಿರುವಂತ ವಾತಾವರಣ ಮಲ್ನಾಯಕನಹಳ್ಳಿ ರಸ್ತೆ ಹಾಗೂ ಬೈಪಾಸ್ ಪಕ್ಕದಲ್ಲೇ ನಯಾರ ಪೆಟ್ರೋಲ್ ಬಂಕು, ಡೀಸೆಲ್ ಬಂಕ್ ಓಪನ್ ಮಾಡಿರುವ ನಮ್ಮ ಬತ್ತೇಶ್, ನಮ್ಮ ಆತ್ಮೀಯ ಸ್ನೇಹಿತರಾದಂತ ಅವ್ರಿಗೆ ಇವತ್ತು ನಾವು ಅಭಿನಂದನೆ ತಿಳಿಸಕ್ ಬಂದಿದ್ದೀವಿ. ಆ ಪೆಟ್ರೋಲ್ ಬಂಕ್ ಇವತ್ತು ಓಪನ್ ಆಗ್ತಾ ಇದೆ. ಅವರು ಚೆನ್ನಾಗಿ ಇನ್ನು ಮುಂದಕ್ಕಿಂತ ಪೆಟ್ರೋಲ್ ಬಂಕ್ಗಳು 1 ಅಲ್ಲ 2 ಅಲ್ಲ 3 ಅಲ್ಲ ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಇವತ್ತು ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಈ ಸೊನ್ನಾಡಿ ಪಕ್ಕದಲ್ಲಿ ಏನಾದ್ರು ಪೆಟ್ರೋಲ್ ಆಗಾಯ್ತು ಅಂತ ಹೇಳಿದ್ರೆ 1.5 ಕಿಲೋಮೀಟರ್ ಗಾಡಿಗಳು ತಳ್ಳಬೇಕಾಗಿತ್ತು. ಅದರಿಂದ ಒಳ್ಳೆ ಜಾಗದಲ್ಲಿ ಒಳ್ಳೆ ಯಾರೋ ಗೈಡೆನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ. ಈ ಪೆಟ್ರೋಲ್ ಬಂಕ್ ಇದು ಚೆನ್ನಾಗಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಮುಳಬಾಗಿಲು ನಗರದಲ್ಲಿ ಸಿಹಿ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಮುಳಬಾಗಿಲು ನಗರದಲ್ಲಿ ಹಲವಾರು ಪೆಟ್ರೋಲ್ ಬಂಕ್ಗಳನ್ನ ಅಳವಡಿಸಿದ್ರು ಕೂಡ, ಆದ್ರೆ ಸಣ್ಣವಾಡಿ ರಸ್ತೆ, ಎಮ್ಮೆನಹಳ್ಳಿ ರಸ್ತೆಯಲ್ಲಿ ಈ ಒಂದು ಭಾಗದಲ್ಲಿ ತುಂಬಾ ಜನರಿಗೆ ಅನಾನುಕೂಲ ಆಗಿತ್ತು. ಇಲ್ಲಿನ ಜನರು ಇಲ್ಲಿಂದ ಒಂದು ಸಣ್ಣವಾಡಿ ರಸ್ತೆಯಿಂದ ಇಲ್ಲ ನಂಗ್ಲಿ ರೋಡ್ ಹೋಗ್ಬೇಕು ಅಂದ್ರೂ ಕೂಡ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, 2 ಕಿಲೋಮೀಟರ್ ಆಗ್ತಿತ್ತು. ಇಲ್ಲಾಂದ್ರೆ ಇಲ್ಲಿಂದ ನಾವು ಬೇರೆ ಒಂದು ಕೆಜಿಎಫ್ ರಸ್ತೆಗೆ ಹೋಗ್ಬೇಕು ಅಂದ್ರೂ ಕೂಡ ಅಲ್ಲಿ 2 ಕಿಲೋಮೀಟರ್ ಆಗ್ತಾ ಇತ್ತು. ಇಲ್ಲ ಅಂಬೇಡ್ಕರ್ ಸಹ ಹೋಗ್ಬೇಕು, ಅಲ್ಲಿ ಕೂಡ 1.5-2 ಕಿಲೋಮೀಟರ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ ನಯಾರ ಪೆಟ್ರೋಲ್ ಬಂಕ್ ಅನ್ನ ಉದ್ಘಾಟನೆ ಮಾಡಿರೋದು ತುಂಬಾ ಸಂತೋಷದ ವಿಚಾರ. ಅದರ ಜೊತೆಗೆ ಇಲ್ಲಿ ಮುಂಭಾಗದಲ್ಲಿ ಒಂದು ಟೀಚರ್ಸ್ ಕಾಲೋನಿ ಇದೆ, ಹಿಂದ್ಗಡೆ ಹೈದರಿ ನಗರ್ ಇದೆ. ಎಲ್ಲಾ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು, ಹಾಗೆ ವಿಶೇಷವಾಗಿ ಇಲ್ಲಿನ ಒಂದು ಸಂದರ್ಭದಲ್ಲಿ ಹಲವಾರು ವೆಹಿಕಲ್ಸ್ ಪಕ್ಕದಲ್ಲಿ ನಮ್ಮ ಬೈಪಾಸ್ ಇದೆ, ಸಣ್ಣವಾಡಿ ಬ್ರಿಡ್ಜ್ ಬೈಪಾಸ್ ಇರೋದ್ರಿಂದ ಹಲವಾರು ವೆಹಿಕಲ್ಸ್ ಕೂಡ ಅನಾನುಕೂಲ ಆಗಿರೋದ್ರಿಂದ ಅನುಕೂಲ ಇವತ್ತು ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು, ಹಾಗೆ ರೀತಿಯಾದಂತಹ ನಮ್ಮ ಕರವೇ ಮುಖಂಡರಾಗಿರುವಂತಹ ನಮ್ಮ ಬತ್ತೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಜೋರ ಚಪ್ಪಾಳಿ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಅಂದ್ರೆ ಏನೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಇದೀನಿ ಅಂತ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಹಕಾರ ಕೊಡ್ತಿರ್ತಾರೆ. ಇಂತಹ ಒಂದು ಬತ್ತೇಶ್ ಇಂತಹ ಒಂದು ಪೆಟ್ರೋಲ್ ಬಂಕ್ ಅನ್ನ ಪ್ರಾರಂಭ ಮಾಡಿರೋ ಮುಳಬಾಗಿಲು ನಗರದಲ್ಲಿ ತುಂಬಾ ಸಂತೋಷದ ವಿಚಾರ. ಈ ಒಂದು ವಿಚಾರದಲ್ಲಿ ನಾನೊಂದು ಅವ್ರಿಗೆ ಶುಭವನ್ನ ಹೇಳುತ್ತಾ, ನಮ್ಮ ಆವಾಗಲೂ ನಗರ ಘಟಕ ಅಧ್ಯಕ್ಷ ಆದ ಫ್ಯಾನ್ಸಿ ಮಂಜಣ್ಣ ಅವರು ಹೇಳ್ತಿದ್ರು, ಈ ಒಂದು ಯಾರು ಐಡಿಯಾ ಕೊಟ್ಟರೋ ಏನೋ ಗೊತ್ತಿಲ್ಲ ಬತ್ತೇಶ್ ಅವ್ರಿಗೆ ಇದೊಂದು ಮಾಡಿರೋದು ತುಂಬಾ ಸಂತೋಷದ ವಿಚಾರ ಅಂದ್ರು. ನಿಜವಾಗ್ಲೂ ಮಂಜಣ್ಣ ಅವ್ರು ಹೇಳ್ತೀನಿ, ನಮ್ಮ ಬತ್ತೇಶ್ ಅವ್ರಿಗೆ ಐಡಿಯಾ ಗಿಡ ಕೊಡೋಂಗೇನಿಲ್ಲ, ಎಲ್ಲ ಗೊತ್ತೇ ಅವ್ರಿಗೆ. ಇವ್ರು ಆಗ್ಬೇಕಾದ್ರೆ ಜಡ್ಜ್ ಇಲ್ಲ IPS DC ಆಗ್ಬೇಕಾಗಿರೋದು. ಆ ಒಂದು ಮಾರ್ಗದರ್ಶನ, ಆ ಒಂದು ಒಳ್ಳೆ ರೀತಿಯಲ್ಲಿ ಜನರ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಜನರ ಮಾತಾಡಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ಒಳಗೊಂಡಿರುವಂತ ನಮ್ಮ ಬತ್ತೇಶ್ ಅವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂತಹ ಒಂದು ಪೆಟ್ರೋಲ್ ಬಂಕ್ಗಳನ್ನ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಪ್ರಾರಂಭ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷ ಆಯ್ತು ನಮ್ಮ ತಾಲೂಕಲ್ಲಿ ಇನ್ನೂ 4 ಪೆಟ್ರೋಲ್ ಬಂಕ್ಗಳನ್ನ ಪ್ರಾರಂಭ ಮಾಡಲಿ ಅಂತ ಹೇಳ್ತಾ, ನಾನು ಬತ್ತೇಶ್ ಅವ್ರಿಗೆ ಮತ್ತೆ ಇವ್ರ ತಂದೆಗಳಾಗಿರುವಂತಹ ಶಿವಣ್ಣರವರು ತುಂಬಾ ಹಿರಿಯರು, ಅವರೊಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಕ್ಬೇಕು. ಯಾಕಂದ್ರೆ ಹಿರಿಯರ ಒಂದು ಮಾರ್ಗದರ್ಶನ, ಒಂದು ಒಳ್ಳೆಯ ಒಂದು ನುಡಿಗಳನ್ನ, ಒಳ್ಳೆಯ ಒಂದು ಜವಾಬ್ದಾರಿಗಳನ್ನ ಕೊಟ್ಟು ನಮ್ಮೆಲ್ಲರೂ ಕೂಡ ಮುಂದೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಪೆಟ್ರೋಲ್ ಬಂಕ್ ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಜನ ಜಾಸ್ತಿ ಇರೋದ್ರಿಂದ ಯಾರು ಹೆಸರು ಹೇಳೋದು ಬೇಡ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಬತ್ತೇಶ್ ಕೈಯಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಕುಡುಮಲೆ ಗಣಪತಿ ಆಶೀರ್ವಾದ ಬತ್ತೇಶ್ ಅವರಿಗೆ, ಅವ್ರ ಕುಟುಂಬಸ್ಥರಿಗೆ ಇರಲಿ. ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಬತ್ತೇಶ್ ಅವರ ಕುಟುಂಬಕ್ಕೆ ಇರಲಿ. ಎಲ್ಲರಿಗೂ ಕೂಡ ಇಲ್ಲ ಮಾಡುವಂತ ಸಿಬ್ಬಂದಿ ಇಲ್ಲೊಂದು 10-15 ಜನಕ್ಕೆ ಕೆಲಸ ಸಿಗುತ್ತೆ. ಇಲ್ಲೇ ಅಂತಲ್ಲ, ಹಲವಾರು ಜನಕ್ಕೆ ಕೆಲಸ ಕಾರ್ಯಗಳನ್ನ ಇವ್ರದೇ ಆದಂತ ಒಂದು 50-100 ಜನ ಕಡೆಯಿಂದ ಇವ್ರಿಗೆ ಕೆಲಸವನ್ನು ಕೊಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ 100 ಜನ 1000 ಜನಕ್ಕೆ ಕೆಲಸವನ್ನ ಕೊಡುವಂತಹ ಒಂದು ಒಳ್ಳೆ ದೊಡ್ಡ ವ್ಯಕ್ತಿ ಆಗ್ಲಿ, ಅವ್ರಿಗೆ ಸಮಾಜ ಸೇವೆಯನ್ನ ಮುಂದೆ ಉನ್ನತವಾದ ವ್ಯಕ್ತಿಯನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ನಮ್ಮ ಎಲ್ಲ ಕರವೇ ಮುಖಂಡರಿಗೆ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಸೊನ್ನವಾಡಿ ರಸ್ತೆಯಲ್ಲಿ ಬಹಳ ಸುಂದರವಾಗಿ ಈ ದಿನ ಒಂದು ಪೆಟ್ರೋಲ್ ಬಂಕ್ ಆಗಿರೋದು ಸಂತೋಷಕರವಾದ ವಿಚಾರ. ಇದು 2 ಗಡಿ ಪ್ರದೇಶಗಳಿಗೆ ಹೊಂದ್ಕೊಂಡು ಹೋಗುವ ರಸ್ತೆ.
ಅದರಿಂದ ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ ಇದ್ದೀವಿ. ಆಗಮಿಸಿರುವ ನನ್ನೆಲ್ಲ ಸ್ನೇಹಿತ ಮತ್ತು ಪತ್ರಕರ್ತರಿಗೆ ಮತ್ತು ಮೀಡಿಯಾ ಸಿಬ್ಬಂದಿಯವರಿಗೆ ನಮಸ್ಕಾರಗಳು. ಹಾಗೆ ಇಡೀ ನಮ್ಮ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು. ಈ ದಿನ 23/1/2026 ದಿನ ನಮ್ಮ ಇಡೀ ಜೀವಮಾನದಲ್ಲಿ ನಾವು ಮರೆಯಲಾಗದಂತಹ ಒಂದು ಪ್ರಾರಂಭೋತ್ಸವ, ಇಲ್ಲ ಒಂದು ಘಟನೆ, ಒಂದು ಶುಭ ಸಮಾರಂಭ ಅಂತ ಹೇಳ್ಕೋಬಹುದು ನಾವು. ಯಾಕೆಂದ್ರೆ ನಾವು ಒಂದು ಸಣ್ಣ ಕುಟುಂಬದಿಂದ ಬಂದಿದ್ದಕ್ಕೋಸ್ಕರ ಆ ಸಣ್ಣ ಕುಟುಂಬದಲ್ಲಿ ಎಷ್ಟೋ ಅಡೆತಡೆಗಳು, ಕೆಲವೊಂದು ಯಾವುದೋ ಮುಂದಕ್ಕೆ ಹೋಗ್ಬೇಕಾದ್ರೆ ಈ ಬಿಸ್ನೆಸ್ ರಾಜಕೀಯಕ್ಕಿಂತಲೂ ಡೇಂಜರ್ ಇರುತ್ತೆ ಒಂದೊಂದು ಟೈಮಲ್ಲಿ. ಆ ಕಾರಣಗಳಿಂದ ಎಷ್ಟೋ ಜನ ಅಡೆತಡೆ ಮಾಡಿದ್ರು ಕೂಡ ಇಡೀ ನಮ್ಮ ಬೇರೆ ಭಾಗಗಳಲ್ಲಿ. ಆದರೆ ಇವತ್ತು ಈ ಸ್ಥಾನದಲ್ಲಿ ನಾವೇನು ನಿಂತ್ಕೊಂಡು ಮಾತಾಡ್ತೀವಿ, ಇಲ್ಲಿ ನಾವು ಈ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಅಕ್ಕಪಕ್ಕ ಇರ್ಬೋದು, ಇಡೀ ತಾಲೂಕಿನಾದ್ಯಂತ ಇರತಕ್ಕಂತಹ ಅಧಿಕಾರಿಗಳಿರ್ಬೋದು, ಎಲ್ಲ ನಾಯಕರುಗಳಿರ್ಬೋದು, ನಮಗೆ ಒಳ್ಳೆ ರೀತಿ ಸ್ಪಂದಿಸಿ ಒಳ್ಳೆ ಸಹಕಾರ ಕೊಟ್ಟು ಅತಿ ಬೇಗ ನೀವು ಈ ಭಾಗದಲ್ಲಿ ಪೆಟ್ರೋಲ್ ಪಂಪ್ನ ಸ್ಥಾಪನೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರ ಸಹಕಾರ ಕೊಟ್ಟು ನಮ್ಮನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಇವತ್ತು ಪ್ರಾರಂಭೋತ್ಸವಕ್ಕೆ ಪಕ್ಷಾತೀತವಾಗಿ ತಾಲೂಕು ಮತ್ತು ಜಿಲ್ಲಾದ್ಯಂತಹ ನಾಯಕರುಗಳು, ಎಲ್ಲ ನಾಯಕರು, ನಮ್ಮ CMR ಶ್ರೀನಾಥಣ್ಣವರು ಇರ್ಬೋದು, ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರು ಇರ್ಬೋದು, ಆದಿನಾರಾಯಣ ಇರ್ಬೋದು, ಆರ್ಯವೈಶ್ಯ ಬೋರ್ಡ್ನ ಅಧ್ಯಕ್ಷರು ನಮ್ಮ ರಾಮಪ್ರಸಾದ್ ಅಣ್ಣವ್ರು ಇರ್ಬೋದು, ಸುಮಾರು ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾ ಲಿಸ್ಟ್ ಹೋಗ್ತಾನೆ ಇರುತ್ತೆ, ಹೇಳೋದಕ್ಕೂ ಟೈಮ್ ಸಾಕಾಗಲ್ಲ. ಆ ಒಂದು ಕಾರಣಕ್ಕೆ ಇಂಥವ್ರು ತುಂಬಾ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರ ಸಹಕಾರ ಮಾಡಿದ್ದಾರೆ, ಬಂದು ನಮ್ಗೆ ಆಶ್ವಾಸನ ಕೊಟ್ಟಿದ್ದಾರೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ. ಅದೇ ರೀತಿ ನಮ್ಮ ಕರ್ವೇ ಮುಖಂಡರುಗಳು ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಎಲ್ಲ ಬಂದಿರತಕ್ಕಂಥ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಾಹನ ಚಾಲಕರಿಗೆ, ಮಾಲೀಕರಿಗೆ ನಯರ ಕಡೆಯಿಂದ ಏನ್ ಭರವಸೆ ಕೊಡ್ತೀವಿ? ನಯಾ ಇಂಡಿಯಾ ನಯಾರ ಅಂತ ಹೇಳ್ಬೋದು ಸ್ಲೋಗನ್. ಯಾಕೆ ಅಂದ್ರೆ ನಮ್ಮ ನಯಾರ ಅನ್ನೋದ್ರಲ್ಲೇ ಒಂಥರ ಹೊಸ ಹುರುಪನ್ನ ಹುಟ್ಟಿಸ್ಬೋದು. ನಯ ಹೊಸದ್ದು, ಹೊಸತನದ್ದು ಏನಾದ್ರೂ ಹುಟ್ಟಿಸ್ಬೇಕು ನಾವು. ಇಡೀ ಮುಳಬಾಗ್ಲಲ್ಲಿ ಎಲ್ಲಾ ಕಂಪ್ನಿಗಳಂತ BPCL ಇರ್ಬೋದು, HPCL, IOC ಎಲ್ಲ ಇದೆ, ಆದ್ರೆ ನಯಾರ ಒಂದು ಇರ್ಲಿಲ್ಲ. ಆ ಒಂದು ಕಾರಣಕ್ಕೂ ಎಲ್ಲಾ ಕಂಪ್ನಿಗಳು ಇದೆ, ಇದೊಂದು ಕಂಪ್ನಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಚೂಸ್ ಮಾಡಿದೀವಿ. ಒಳ್ಳೆ ಕಂಪ್ನಿ ಇದೆ. ಆ ಒಳ್ಳೆ ಕಂಪ್ನಿ ಅಂದ್ರೆ ಯಾವುದೇ ಕಾರಣಕ್ಕೆ ಕ್ವಾಲಿಟಿ ಕ್ವಾಂಟಿಟಿ ನಮ್ಮ ನೋಡ್ಬೋದು, ಸರಿಯಾದ ಪ್ರಮಾಣದೊಂದಿಗೆ ಸರಿಯಾದ ಗುಣಮಟ್ಟವನ್ನು ಪಡೆಯಿರಿ ಅಂತ ಹೇಳ್ಬಿಟ್ಟು ನಮ್ಮ ಬ್ರ್ಯಾಂಡು, ನಮ್ಮ ಇದು. ಯಾವುದೇ ಕಾರಣಕ್ಕೆ ನಾವು ಕ್ವಾಲಿಟಿ ಮತ್ತು ಸರ್ವಿಸ್ ಅಲ್ಲಿ ನೋ ಕಾಂಪ್ರಮೈಸ್. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಹುಡುಗರು ಯಾರು ಇರ್ತಾರೆ, ಕೆಲಸ ಮಾಡ್ತಕ್ಕಂಥ ಹುಡುಗರಿಗೆ ನಾವು ಖಂಡಿತವಾಗಿ ಹೇಳ್ಬಿಟ್ಟಿದೀವಿ. ಈ ಪೆಟ್ರೋಲ್ ಪಂಪ್ ಬಂದಿದ ತಕ್ಷಣ ಎಲ್ರಿಗೂ ಒಂಥರ ಇಲ್ಲೇನೋ ಫ್ರಾಡ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಮತ್ತೊಂದು ಮಗದೊಂದು. ನಾವು ಎಲ್ಲೂ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಅದು ಎಲ್ಲ ಆಟೋಮೇಷನ್ ಇರುತ್ತೆ, ಅದು ಊಹಾಪೋಹಗಳು. ಬಿಸ್ನೆಸ್ಗೋಸ್ಕರ ಏನ್ ಬೇಕಾದ್ರೂ ಹೇಳ್ಕೋಬಹುದು, ಆಗೋದಿಲ್ಲ ಅಂತ ಹೇಳ್ತಾ ನಾವು ಕ್ವಾಲಿಟಿ ಮತ್ತು ಸರ್ವಿಸ್ ಅಲ್ಲಿ ನೋ ಕಾಂಪ್ರಮೈಸ್. ಸರ್ವಿಸ್ ಕೊಡೋದ್ರಲ್ಲಿ ನಂಬರ್ 1 ಆಗಿ ಕೊಡೋದಕ್ಕೆ ನಾವು ನಮ್ಮ ಮಾಲೀಕತ್ವದಲ್ಲಿ ನಾವು ಸದಾ ಸಿದ್ಧರಿರ್ತೇವೆ 24/7. ಪೆಟ್ರೋಲ್ ಬಂಕ್ ಪ್ರಾರಂಭೋತ್ಸವದಲ್ಲಿ ಗ್ರಾಹಕರಿಗೆ ಏನಾದ್ರು ಆಫರ್ ಕೊಟ್ಟಿದ್ರೆ, ಸ್ಪೆಷಲ್ ಆಫರ್ಸ್ ಏನಾದ್ರು? ಇಲ್ಲ, ಅದು ನಾವು ಏನು ಇದು ಕೊಡ್ಬೇಕಿತ್ತು, ಆಫರ್ ಕೊಡೋದಕ್ಕೆ ನಮ್ಮ ಕಂಪ್ನಿ ಕಡೆಯಿಂದ ಅತಿ ಅಂದ್ರೆ ಕಡಿಮೆ ದಿನಗಳ ಅವಧಿ ಕೊಟ್ಟಿದ್ರು ನಮಗೆ. 3 ದಿನಗಳಲ್ಲಿ ನಮಗೆ ಡೇಟ್ ಫಿಕ್ಸ್ ಮಾಡಿ ಓಪನ್ ಮಾಡ್ಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಅದನ್ನೆಲ್ಲ ಮಾಡ್ಬೇಕಂದ್ರೆ ತುಂಬಾ ಪ್ರೋಸೆಸ್ ಇರುತ್ತೆ. ಆ ಕಾರಣಕ್ಕೆ ನಾವು ಯಾವುದು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆಫರ್ಗಳು ಬರುತ್ತೆ, ನಯಾರ ಕೊಡುತ್ತೆ. ಅದೇ ರೀತಿ ಶ್ರೀ ಲಕ್ಷ್ಮೀ ನರಸಿಂಹ KS ಫ್ಯೂಲ್ ಸ್ಟೇಷನ್ ಕಡೆಯಿಂದ
ನಮ್ಮ ಕಂಪ್ನಿಯಿಂದ ಏನೆಲ್ಲ ಬರುತ್ತೆ ಆಫರ್ಸು, ಆ ಆಫರ್ಸ್ ಎಲ್ಲ ನಾವು ನಮ್ಮ ಗ್ರಾಹಕರಿಗೆ ತಲುಪಿಸೋ ಕಾರ್ಯ ನಾವು ಮಾಡ್ತೇವೆ. ಧನ್ಯವಾದಗಳು.